ಇಲ್ಲಿ ನಾವು PCOD, PCOS, ಬಲ್ಕಿ ಯೂಟ್ರಸ್, ಎಂಡೋಮೆಟ್ರಿಯಂ ಥಿಕ್ನೆಸ್ ಇಂಥವೆಲ್ಲ ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನ ಹೇಗೆ ಮನೆಯಲ್ಲೇ ಮನೆಮದ್ದುಗಳ ಮೂಲಕ ಪರಿಹಾರ ಮಾಡ್ಕೊಳ್ಬೇಕು. ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗುತ್ತೆ, ಅದರಿಂದ ಈ ಸಮಸ್ಯೆ ವೃದ್ಧಿ ಆಗುತ್ತೆ. ಈ ತರ ಮಾಡೋದ್ರಿಂದ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಆ PCOD, PCOS ಸಮಸ್ಯೆಗೆ ನಾವು ಒಳ್ಳೆ ಪರಿಹಾರವನ್ನ ಕಂಡುಕೊಳ್ಬಹುದು. ಗರ್ಭಕೋಶ ಅಂತ ತಗ್ಸಿದ್ರೆ BP, ಶುಗರ್, ಥೈರಾಯ್ಡ್ ಇಮಿಡಿಯೇಟ್ ಆಗಿ ಬರ್ತವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೊರಕಟ್ಟಿ. ಆತ್ಮೀಯರೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆ ಮುಖ್ಯವಾಗಿ ಸಹೋದರರಿಗೆ, ತಾಯಂದರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ಕೊಡ್ತಕ್ಕಂಥ ಸಂಚಿಕೆ. ಇಲ್ಲಿ ನಾವು PCOD, PCOS, ಬಲ್ಕಿ ಯೂಟ್ರಸ್, ಎಂಡೋಮೆಟ್ರಿಯಂ ಥಿಕ್ನೆಸ್ ಇಂಥವೆಲ್ಲ ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನ ಹೇಗೆ ಮನೆಯಲ್ಲೇ ಮನೆಮದ್ದುಗಳ ಮೂಲಕ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಇಂಥ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಹದಗೆಟ್ಟ ಜೀವನ ಪದ್ಧತಿ ಮತ್ತು ಆಹಾರ ಪದ್ಧತಿನೇ ಮುಖ್ಯವಾಗಿರ್ತಕ್ಕಂಥ ಕಾರಣ. ಇಲ್ಲಿ ಮುಖ್ಯವಾಗಿ ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗುತ್ತೆ, ಅದರಿಂದ ಈ ಸಮಸ್ಯೆ ವೃದ್ಧಿ ಆಗುತ್ತೆ. ಪ್ರೊಜೆಸ್ಟೆರಾನ್, ಟೆಸ್ಟೋಸ್ಟೆರಾನಿನ್, ಇಸ್ಟ್ರೋಜಿನ್ ಅಂತಕ್ಕಂಥ ಹಾರ್ಮೋನ್ಸ್ಗಳಲ್ಲಿ ತುಂಬಾ ವಿಪರೀತವಾಗಿರ್ತಕ್ಕಂಥ ವ್ಯತ್ಯಾಸಗಳಾಗ್ತವೆ. ಅಂಥ ವ್ಯತ್ಯಾಸಗಳಾದಾಗ ಇಂಥ ಸಮಸ್ಯೆಗಳು ಹೆಚ್ಚಾಗಿ ಸಂಭವಿಸಲಿಕ್ಕೆ ಕಾರಣ ಆಗ್ತದೆ. ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗರ್ಭಕೋಶಕ್ಕೆ ಎಕ್ಸಸೈಸ್ಗಳು ಇತ್ತೀಚಿನ ದಿನಮಾನಗಳಲ್ಲಿ ಸಿಗ್ತಾ ಇಲ್ಲ. ಗರ್ಭಕೋಶದ ಎಕ್ಸಸೈಸು ಮೊದಲು ಸಾಧಾರಣವಾಗಿ ಸಹಜವಾಗಿ ಆಗ್ತಿತ್ತು. ಹೇಗೆ ಅಂದರೆ ಕುಟ್ಟೋದು, ಬೀಸೋದು, ಆಮೇಲೆ ರೊಟ್ಟಿ ತಟ್ಟೋದು, ಆಮೇಲೆ ಮುದ್ದೆ ಮಾಡೋದು, ಎಲ್ಲ ಟ್ರೆಡಿಷ್ನಲ್ ಫುಡ್ಗಳನ್ನು ಮಾಡ್ಬೇಕಾದ್ರೆ ನೋಡಿ, ಮುದ್ದೆ ತಿರುಗಿಸ್ಬೇಕಾದ್ರೆ ಕಾಲನ್ನು ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗಿಸ್ತಿದ್ರು. ಮತ್ತು ರೊಟ್ಟಿ ತಟ್ಟಬೇಕಾದ್ರೂ ಕೂಡ ಈ ರೀತಿ ಕುಟ್ಕೊಂಡು ರೊಟ್ಟಿ ತಟ್ಟೋರು. ಮತ್ತು ಹೆಚ್ಚೋದು ಕೂಡ ಈ ರೀತಿ ಕಾಲನ್ನು ಹಿಂಗೆ ಇಟ್ಕೊಂಡು ಎಷ್ಟೋ ಹಿಂಗೆ ಹೆಚ್ಚೋ ಕೆಲಸವನ್ನು ಮಾಡ್ತಿದ್ರು. ಅಂದರೆ ಈ ಪೆಲ್ವಿಕ್ ಭಾಗಕ್ಕೆ ಹೆಚ್ಚು ಎಕ್ಸಸೈಸ್ ಸಿಗ್ತಿತ್ತು. ಮತ್ತು ಅಡುಗೆ ಮನೆ ಹೇಗಿತ್ತು? ಕುಂತು ಅಡುಗೆ ಮಾಡುವ ವ್ಯವಸ್ಥೆ ಇತ್ತು. ಮೊದಲು ಒಲೆಗಳೆಲ್ಲ ಇದ್ವು. ಆವಾಗ ಕುಂತು ಎದ್ದು ಮಾಡಬೇಕಾದ್ರೆ ಗರ್ಭಕೋಶದ ಎಲ್ಲ ಒಂದು ಭಾಗಕ್ಕೂ ಕೂಡ ಏನಾಗ್ತಿತ್ತು, ಒಂದು ಸರಿಯಾದ ಎಕ್ಸಸೈಸ್ ಸಿಗ್ತಿತ್ತು. ಗರ್ಭಕೋಶಕ್ಕಷ್ಟೇ ಅಲ್ಲ, ಹೊಟ್ಟೆ ಎಲ್ಲ ಆರ್ಗನ್ಸ್ಗಳಿಗೂ ಆಗ್ತಿತ್ತು. ಕುಂತು ಹೇಳೋದಂದ್ರೆ ಇನ್ನೇ ಸಹಜವಾಗಿ ಬಂದ ಆಗತ್ತೆ, ಉಡ್ಯಾನ ಬಂದ ಕೂರೋದು ಹೇಳೋದು ಮಾಡಿದಾಗ. ಯಾಕಂದ್ರೆ ಸ್ವಲ್ಪ ಹೇಳ್ಬೇಕಂದ್ರೆ ಸ್ವಲ್ಪ ಉಸಿರು ಬಿಗಿಯಾಗಿ ಹಿಡಿದು ಹೇಳ್ತೇವೆ, ಕೂರ್ಬೇಕಂದ್ರೆ ಉಸಿರು ಬಿಗಿಯಾಗಿ ಹಿಡಿದು ಕೂರ್ತೇವೆ. ಹಾಗೆ ಈ ಸಹಜವಾದ ಉಡ್ಯಾನ ಬಂದ, ಸಹಜವಾದ ಯೋಗದ ಪ್ರಕ್ರಿಯೆ ಅಲ್ಲಿ ನಡೀತಾ ಇತ್ತು. ಈಗ ನಿಂತು ಅಡಿಗೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಕಾಲಿನ ನರನಾಡಿಗಳಲ್ಲಿ ಒತ್ತಡಗಳು ಹೆಚ್ಚಾಗ್ತಾ ಇದ್ದಾವೆ. ಆ ಮೂಲಕವಾಗಿ ಒಂದೇ ಕಡೆ ನಿಂತು ನಮ್ಮ ಗರ್ಭಕೋಶ ಏನಾಗ್ತದೆ ಅಂದರೆ ಜರುಗ್ತಾ ಇದೆ, ಬಲ್ಕಿ ಯೂಟ್ರಸ್ ಆಗ್ತಾ ಇದೆ, ಅದಕ್ಕೆ ಒತ್ತಡ ಜಾಸ್ತಿ ಆಗ್ತದೆ, ಅದಕ್ಕೆ ರಕ್ತ ಸಂಚಾರದ ಕೊರತೆ ಉಂಟಾಗ್ತಾ ಇದೆ. ಹೀಗೆ ನಿಂತು ಅಡಿಗೆ ಮಾಡೋದು, ಫ್ರಿಜ್ಜು, ಕುಕ್ಕರು ಇಂಥವೆಲ್ಲ ಉಪಕರಣಗಳನ್ನು ನಾವು ಮನೇಲಿ ಹೆಚ್ಚಾಗಿ ಬಳಸೋದ್ರಿಂದ ಫ್ರಿಜ್ನಲ್ಲಿ ತಿನ್ನೋದಂದರೆ ತಂಗಳು ತಿನ್ನೋದು, ಕುಕ್ಕರ್ನಲ್ಲಿ ತಿನ್ನೋದಂದ್ರೆ ಶಕ್ತಿ ಇಲ್ಲದೆ ಇರತಕ್ಕಂಥ ಆಹಾರ ತಿನ್ನೋದು ಅಂತ ಅರ್ಥ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ತಾವು ಅದನ್ನು ಗಮನಿಸ್ಬೋದು. ಹಾಗೆ ಇವೆಲ್ಲ ಕಾರಣಗಳಿಂದ ಏನಾಗ್ತದೆ, ಜೀರ್ಣ, ಮಲಬದ್ಧತೆ ಸಮಸ್ಯೆ, ಪಿತ್ತ, ವಾತ, ಕಫ ಇವೆಲ್ಲ ವಿಕಾರಗಳಾಗ್ತವೆ. ಕಫ ವಿಕಾರದಿಂದನೂ ಇಂಥ ಸಮಸ್ಯೆ ಹೆಚ್ಚಾಗಿ ಬರ್ತಾ ಇದೆ. ಕೆಲವೊಬ್ಬರಲ್ಲಿ ಪಿತ್ತ ವಿಕಾರ ಹೆಚ್ಚು, ಪಿತ್ತ ಮತ್ತು ಕಫ ವಿಕಾರದಿಂದ ಸಮಸ್ಯೆ ಬರ್ತವೆ. ವಾತ ವಿಕಾರದಿಂದ ಪಡೋದು ಬಹಳ ಕಡಿಮೆ. ಹಾಗಾಗಿ ಅದು ಪಿತ್ತಜನ್ಯವೋ ಕಫಜನ್ಯವೋ ಅಂಥೇಳಿ ನಾವು ಸರಿಯಾಗಿ ತಿಳ್ಕೊಬೇಕು. ತುಂಬ ತೆಳ್ಳಗಿದ್ದವ್ರಿಗೆ ಇಂಥ ಸಮಸ್ಯೆ ಬರ್ತಾ ಇದೆ ಅಂದರೆ ಹೆಚ್ಚಾಗಿ ಪಿತ್ತ ವಿಕಾರದಿಂದನೇ ಬಂದಿರ್ತದೆ. ಒಂದು ಅಂದಾಜು ಹೇಳ್ತದೆ ನಾನು, ಅವ್ರಲ್ಲೂ ಕೆಲವರಲ್ಲಿ ಕಫ ವಿಕಾರದಿಂದ ಬಂದಿರ್ಬೋದು. ಹೆಚ್ಚಾಗಿ 99.9 ತೆಳ್ಳಗಿದ್ದವ್ರಲ್ಲಿ ಇಂಥ ಸಮಸ್ಯೆ ಬಂದಿದೆ ಅಂದರೆ ಪಿತ್ತ ವಿಕಾರದಿಂದ ಬಂದಿರ್ತದೆ. ಅಂಥವ್ರು ಏನು ಮಾಡ್ಬೋದು ಅಂದರೆ ಅಲೋವೆರಾ, ಒಂದು 3-4 ಚಮಚ ಅಲೋವೆರಾವನ್ನು ತೆಗೆದು ಅದರಲ್ಲಿ ಒಂದು ಅರ್ಧ ಚಮಚ ಹರಿತಕ್ಕಿ ಚೂರ್ಣವನ್ನು ಹಾಕಿ ಕಲಿಸ್ಬೇಕು. ಅದ್ರ ರಸ ಒಂಥರ ನೀರು ಥರ ಆಗುತ್ತೆ, ಲೋಳೆ ಎಲ್ಲ ಹೋಗಿ ನೀರು ಥರ ಆಗುತ್ತೆ, ಅಂಟ್ಕೊಳ್ಳೋದೇ ಇಲ್ಲ ಅವಾಗ. ಅದು ಅಲೋವೆರಾ ಆಲ್ಮೋಸ್ಟ್ ಅಲ್ಲಿ ನಾವು ತೆಗೆದಾಗ ಏನಾಗುತ್ತೆ, ಅಂಟಿರ್ತದೆ. ಅದನ್ನ ಈ ರೀತಿ ಕಲಿಸಿದಾಗ ನೀರು ಥರ ಆಗುತ್ತೆ. ಅದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಇನ್ನು ಸಾಯಂಕಾಲದ ಹೊತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ, ಅಲೋವೆರಾ ಅದರ ಜೊತೆಗೆ ನೀವು ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಬೇಕು. ಒಂದು 2 ಚಮಚ ಅಲೋವೆರಾ, 1 ಚಮಚ ನಿಂಬೆಹಣ್ಣಿನ ರಸ, ಆಮೇಲೆ ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ. ಜೀರಿಗೆ ಉಷ್ಣಕಾರಕ, ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿದೆ. ಆದರೆ ಇದರಲ್ಲಿ ಹಾಕಿದಾಗ ಅದರ ಸ್ವಭಾವ ಏನಾಗುತ್ತೆ, ಸ್ವಲ್ಪ ನ್ಯೂಟ್ರಲೈಸ್ ಆಗುತ್ತೆ. ಅದು ಕೂಡ ಗಂಟು ಕರಗಿಸ್ಲಿಕ್ಕೆ ಉಪಯೋಗ ಆಗುತ್ತೆ. ಈ 3 ಸೇರಿಸಿರ್ತಕ್ಕಂಥ ಮಿಶ್ರಣ ಅದನ್ನು ಸಂಜೆ 5 ಗಂಟೆ ಹೊತ್ತಿಗೆ ತೆಗೆದುಕೊಳ್ಬೇಕು. 5 ಗಂಟೆ ಮೇಲೆ ತೆಗೆದುಕೊಂಡ್ರೆ ಅವಾಗ ಕಫಕಾಲ ಶುರು ಆಗುತ್ತೆ. ಮತ್ತೆ 5 ಗಂಟೆ, 4ರಿಂದ 5 ಗಂಟೆ ಒಳಗಡೆ ತೆಗೆದುಕೊಳ್ಳೋದು. ಇದನ್ನು ಹೀಗೆ ತೆಗೆದುಕೊಳ್ಳಿ. ಇದಿಷ್ಟು ಮಾಡಿ ಸ್ವಲ್ಪ ಅದರಲ್ಲಿ ಹರಿತಕ್ಕೆ ಚೂರ್ಣವನ್ನು ಹಾಕಿ, ಯಾಕೆಂದರೆ ಅದು ಲಿಕ್ವಿಡ್ ಆಗಿ ಚೆನ್ನಾಗಾಗುತ್ತೆ. ಒಂದು 1/4 ಚಮಚ
ಹೀಗೆ ಸಾಯಂಕಾಲ ಈ ಮಿಶ್ರಣವನ್ನು ತೆಗೆದುಕೊಳ್ಳಿ, ಬೆಳಗ್ಗೆ ಹರಿತಕ್ಕಿ ಮತ್ತು ಅಲೋವೆರಾ ಪ್ಲೇನ್ ಮಿಶ್ರಣವನ್ನು ತೆಗೆದುಕೊಳ್ಳಿ. ಈ ಥರ ಮಾಡೋದ್ರಿಂದ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಆ PCOD PCOS ಸಮಸ್ಯೆಗೆ ನಾವು ಒಳ್ಳೆಯ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನೊಂದು ನಿರಂಜನ ಫಲ ಅಂತ ಸಿಗುತ್ತೆ. ನಿರಂಜನ ಫಲ ಒಂದು 10-12 ರಾತ್ರಿ ನೆನೆಸೋದು, ಬೆಳಗ್ಗೆ ಎದ್ದು ಕಿವುಚಿ ಅದರ ರಸವನ್ನು ಕುಡಿಯೋದ್ರಿಂದನೂ ಕೂಡ PCOD PCOS, ಬಲ್ಕಿ ಉಟ್ರಸ್ಸು, ಎಂಡೋಮೆಟ್ರಿಯಂ ಥಿಕ್ನೆಸ್ಸು ಇಂಥ ಎಲ್ಲ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ಲಿಕ್ಕೆ ನಿರಂಜನ ಫಲ ದಿ ಬೆಸ್ಟ್ ಅಂತ ನಾವು ಹೇಳ್ಬೋದು. ಹಾಗೆ ಇದನ್ನು ಮಾಡ್ಬೋದು. ಇನ್ನು ಇದಾದ ಮೇಲೆ ನೆಕ್ಸ್ಟು ಮತ್ತೊಂದು ಮನೆಮದ್ದು ಅಂತ ಹೇಳಿದ್ರೆ ಅಮೃತ ಬಳ್ಳಿಯನ್ನು ಪುಡಿ ಮಾಡ್ಕೊಳ್ಳಿ 100 ಗ್ರಾಮ್ನಷ್ಟು. ಅಮೃತ ಬಳ್ಳಿಯ ಪುಡಿ 100 ಗ್ರಾಮ್ನಷ್ಟು, ಗರಿಕೆ ಪುಡಿ 100 ಗ್ರಾಮ್ನಷ್ಟು, ಆಮೇಲೆ ಧನಿಯಾ ಪುಡಿ 100 ಗ್ರಾಮ್, ಅದರ ಜೊತೆಗೆ ಅರ್ಜುನದ ಚಕ್ಕೆ ಅಂತ ಸಿಗುತ್ತೆ, ಅರ್ಜುನದ ಚಕ್ಕೆ ಅದರ ಪುಡಿ 100 ಗ್ರಾಮ್, ಶತಾವರಿ ಅಂತ ಸಿಗುತ್ತೆ ಅದು 100 ಗ್ರಾಮ್. ಇವೆಲ್ಲ ಮನೆಯಲ್ಲಿ ಸಿಗುತ್ತೆ. ಅರ್ಜುನ ಚಕ್ಕೆ ಮತ್ತು ಶತಾವರಿಯನ್ನು ನೀವು ಆನ್ಲೈನ್ ಅಥವಾ ಹೊರಗಡೆ ತರಿಸ್ಕೋಬೋದು. ಫ್ರೆಶ್ ಇರೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದೀವಿ. ನಿಮಗೆ ಆ ಥರ ಭರವಸೆ ಇಲ್ಲದೆ ಇರತಕ್ಕಂಥ ಯಾವುದೋ ಒಂದು ಇದು ಇತ್ತು ಅಂತ ಹೇಳಿದ್ರೆ, ಅನಾನುಕೂಲ ಇತ್ತು ಅಂತ ಹೇಳಿದ್ರೆ ಭರವಸೆ ಇರೋರು ಸಿಗಬೇಕು ಮುಖ್ಯವಾಗಿ. ಇಲ್ಲ ನಿಮಗೆ ಅದರಲ್ಲಿ ಭರವಸೆ ಇಲ್ಲ ಏನೋ ಒಂದು ಸ್ವಲ್ಪ ಅಂತ ಹೇಳಿದ್ರೆ ನೀವು ನೇರವಾಗಿ ನಮ್ಮಲ್ಲಿ ಈ ಚೂರ್ಣಗಳು ಫ್ರೆಶ್ ಸ್ಟಾಕು ನಿಮಗೆ ಸಿಗುವ ಒಂದು ಚಾನ್ಸಸ್ ಇರ್ತದೆ. ನೀವು ಅದನ್ನು ಕಾಯಬೇಕು. ಒಂದೊಂದ್ಸರಿ ಫ್ರೆಶ್ ಸ್ಟಾಕ್ ಇಲ್ಲದೆ ಇದ್ದಾಗ ಒಂದು 15 ದಿವಸ 1 ತಿಂಗಳವರೆಗೂ ವೇಟ್ ಮಾಡಬೇಕಾಗುತ್ತೆ. ಅರ್ಜೆಂಟ್ ಮಾಡಿದ್ರೆ ಅಲ್ಲಿ ನಮಗೆ ಪ್ರೊಡಕ್ಷನ್ ಇಲ್ಲದೆ ಇದ್ದಾಗ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಇವೆಲ್ಲ 5 ಚೂರ್ಣಗಳನ್ನು ಸೇರಿಸಿ ಆ ಪುಡಿಗಳನ್ನು ಮಿಶ್ರಣ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೋಬೇಕು. ಆ ಪುಡಿಯನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನು ಮಾಡಬೇಕಂದ್ರೆ 1 ಚಮಚ 2 ಲೋಟ ನೀರಲ್ಲಿ ಕುದಿಸಿ ಅದನ್ನು ಕುದ್ದು ಅರ್ಧ ಲೋಟ ಕಿಳಿಸಿ ಶೋಧಿಸಿ ಆ ಕಷಾಯವನ್ನು ಕುಡಿಯೋದು. ಇದು ಒಂದು ಈ ಪಿತ್ತಜನ್ಯವಾಗಿ ಬರ್ತಕ್ಕಂಥ PCOD PCOS, ಬಲ್ಕಿ ಉಟ್ರಸ್, ಎಂಡೋಮೆಟ್ರಿಯಂ ಥಿಕ್ನೆಸ್ ಸಮಸ್ಯೆಗೆ ಪರಿಹಾರ. ಈ ಮನೆಮದ್ದುಗಳಲ್ಲಿ ಮೊದಲನೇ ಹಂತ 2ನೇ ಹಂತದಲ್ಲಿದ್ದರೆ ಅದು ಒಂದು ಹಂತಕ್ಕೆ ನಿವಾರಣೆ ಆಗಿಬಿಡ್ತದೆ. ಅದು ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಸಂಚಯ, ಪ್ರಕೋಪ, ಪ್ರಸಾರ, ಸ್ಥಾನ ಸಂಶ್ಲೇಷ, ವ್ಯಕ್ತಿ ಭೇದ ಅಂತೇಳಿ 6 ಹಂತದಲ್ಲಿ ರೋಗ ಏನಾಗುತ್ತೆ, ವೃದ್ಧಿ ಆಗುತ್ತೆ. ಸಂಚಯ, ಪ್ರಕೋಪ, ಪ್ರಸಾರ, ಸ್ಥಾನ ಸಂಶ್ಲೇಷ, ವ್ಯಕ್ತಿ ಮತ್ತು ಭೇದ ಅಂತೇಳಿ. ಸಂಚಯ ಅಂದ್ರೆ ಹುಟ್ಟೋದು, ಪ್ರಕೋಪ ಅಂದ್ರೆ ಹೆಚ್ಚಾಗೋದು, ಪ್ರಸಾರ ಅಂದ್ರೆ ಸ್ಪ್ರೆಡ್ ಆಗೋದು, ಸ್ಥಾನ ಸಂಶ್ಲೇಷ ಅಂದ್ರೆ ಬೇರೆ ಆರ್ಗನ್ಸ್ ಮೇಲೆ ಅದು ಎಫೆಕ್ಟ್ ಆಗೋದು, ವ್ಯಕ್ತಿ ಅಂತ ಹೇಳಿದ್ರೆ ಅದನ್ನು ಪೂರ್ತಿಯಾಗಿ ಹಾಳು ಮಾಡೋದು, ಭೇದ ಅಂತ ಹೇಳಿದ್ರೆ ಅದನ್ನ ಸಂಪೂರ್ಣ ನಾಶ ಮಾಡ್ತಕ್ಕಂಥ ಒಂದು ಸ್ಥಿತಿಗೆ. ಈ ರೀತಿ ಹಂತ ಹಂತವಾಗಿ 6 ಹಂತದ ರೋಗದ ಒಂದು ವಿಲಕ್ಷಣ ಸ್ವರೂಪವನ್ನು ಆಯುರ್ವೇದ ಹೇಳುತ್ತೆ. ಮೊದಲನೇ 2ನೇ ಹಂತದಲ್ಲಿದ್ದಾಗ ಯಾವುದೇ ಮನೆಮದ್ದಲ್ಲಿ ಕೂಡ ಗುಣ ಆಗ್ತವೆ. ಜಾಸ್ತಿ ಆಗಿತ್ತು ಅಂದ್ರೆ ಪಂಚಕರ್ಮ ಚಿಕಿತ್ಸೆ, ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಗರ್ಭಕೋಶವನ್ನು ತೆಗೆಸ್ಲಿಕ್ಕೆ ಹೋಗ್ಬೇಡಿ. ಗರ್ಭಕೋಶವನ್ನು ತೆಗೆಸಿದ್ರೆ BP, ಶುಗರು, ಥೈರಾಯ್ಡು ಇಮಿಡಿಯೇಟ್ ಆಗಿ ಬರ್ತವೆ. ಜಾಯಿಂಟ್ ಪೇನ್ ಎಲ್ಲ ಹೆಣ್ಮಕ್ಳ ಆಸ್ತಿ ಗರ್ಭಕೋಶ ಅಂದ್ರೆ. ಮೊದಲು ಮನೆಮದ್ದು ಮಾಡ್ಕೊಂಡು ನೋಡಿ. ಆಗದೇ ಇದ್ದ ಪಕ್ಷದಲ್ಲಿ ಆಯುರ್ವೇದ ಔಷಧಿಗಳನ್ನ ಪ್ರಯತ್ನ ಮಾಡಿ. ಆಯುರ್ವೇದ ಔಷಧಿ ಅಂದರೆ ಜೀವನ ಪದ್ಧತಿ, ಆಹಾರ ಪದ್ಧತಿನ ಬದಲಾಯಿಸ್ಕೊಂಡ್ರೆ ಮಾತ್ರ ನೀವು ಆ ಒಂದು ಚಿಕಿತ್ಸೆನ ತೆಗೆದುಕೊಂಡ್ರೆ ಉಪಯೋಗ ಆಗುತ್ತೆ. ಇಲ್ಲಾಂದ್ರೆ ನೀವು ಬರೀ ಔಷಧಿ ತೆಗೆದುಕೊಂಡು ಚಿಕಿತ್ಸೆ ತೆಗೆದುಕೊಂಡು ಆರಾಮಾಗ್ತೇವೆ ಅಂದರೆ ಶುದ್ಧ ಸುಳ್ಳು. ಅದಕ್ಕಾಗಿ ನಮ್ಮಲ್ಲಿ ಬರಬೇಕಂದ್ರೂ ಕೂಡ ನಾವು ಹೇಳುವ ಪಥ್ಯ ಮಾಡ್ತೇವೆ, ಯೋಗ ಮಾಡ್ತೇವೆ ಅಂದ್ರೆ ಮಾತ್ರ ಬನ್ನಿ, ಇಲ್ಲ ದಯವಿಟ್ಟು ಬರ್ಲಿಕ್ಕೆ ಹೋಗ್ಬೇಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೀನಿ. ಈ ಮನೆಮದ್ದನ್ನು 1 ರಿಂದ 3 ತಿಂಗಳು ಮಾಡ್ಕೊಂಡು ನೋಡಿ. ಆ ಪರಿಹಾರ ಆಗದೇ ಇದ್ದಾಗ ತಾವು ನೇರವಾಗಿ ನಮ್ಮ ಆಶ್ರಮಕ್ಕೆ ಬಂದು ಈ ಚಿಕಿತ್ಸೆ ತೆಗೆದುಕೊಳ್ಬೋದು. ಇನ್ನು ಕಫ ದೋಷ ಪ್ರಧಾನವಾಗಿ ಈ PCOD ಬಂದಾಗ ಬೆಳಗ್ಗೆ ಎದ್ದು ಅಲೋವೆರಾ ಹರಿತಕ್ಕಿಯನ್ನು ಉಪಯೋಗಿಸಿ ಸಾಯಂಕಾಲ ಜೀರಿಗೆ ಕಷಾಯ ಕುಡಿಬೇಕು. 1 ಚಮಚ ಜೀರಿಗೆಯನ್ನು 2 ಲೋಟ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಲೋಟ ಕಿಳಿಸಿ ಆ ಒಂದು ಕಷಾಯ ಕುಡಿಯೋದ್ರಿಂದ ಕಫದೋಷ ಪ್ರಧಾನವಾಗಿ ದಪ್ಪ ಇರೋರಿಗಿಂತ ಸಮಸ್ಯೆ ಬಂದಿರ್ತಾವಲ್ಲ ಅಂತ ದಪ್ಪ ಇರೋರಿಗಿಂತ ಸಮಸ್ಯೆ ಬಂದಾಗ ವೇಟ್ ಲಾಸ್ ಮಾಡಲಿಕ್ಕೂ, ಕಫದೋಷವನ್ನು ಶಮನ ಮಾಡಲಿಕ್ಕೂ, ಗರ್ಭಕೋಶ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಈ ಜೀರಿಗೆ ಕಷಾಯ ಅತ್ಯಂತ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ.